ನಮಸ್ಕಾರ. ಸುಮಾರು ಜನ ಇಂಟ್ರಾಡೇ ಟ್ರೇಡಿಂಗ್ ಫ್ಯೂಚರ್ಸಲ್ಲಿ ಮಾಡಬೇಕು, ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಿದ್ದೀನಿ. ಅದರಲ್ಲೂ ಈ ನಮ್ಮ ಸುಮಾರು ಟ್ರೈನಿಂಗ್ ಬಗ್ಗೆ ಎನ್ಕ್ವೈರ್ ಮಾಡೋರು, ನಮ್ಮ ಡೈನಮಿಕ್ ಸಿಸ್ಟಮ್ ಬಗ್ಗೆ, ಡೈನಮಿಕ್ ಲೈವ್ ಬಗ್ಗೆ ತಿಳ್ಕೊಳ್ಳೋಕೆ ಬರೋರು ಕೇಳ್ತಾರೆ, ಅದರಲ್ಲಿ ನಾವು ಇಂಟ್ರಾಡೇ ಟ್ರೇಡಿಂಗು ಮಾಡ್ಬೋದಾ, ಎಸ್ಪೆಷಲಿ ಡೈನಮಿಕ್ ಸಿಸ್ಟಮ್ ಅದರಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡ್ಬೋದಾ ಅನ್ನೋದೇ ಸುಮಾರು ಜನ ಕೇಳಿರೋದು. ಏನಕ್ಕಂದರೆ ನಿಮಗೆ ಗೊತ್ತಿರೋಂಗೆ ಡೈನಮಿಕ್ ಸಿಸ್ಟಮ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಟ್ರೈನಿಂಗ್ ಅಟೆಂಡ್ ಮಾಡ್ತಾರೆ ಅವರ ಆ ಡೈನಮಿಕ್ ಸಿಸ್ಟಮ್ನ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಅವ್ರಿಗೆ. ಸೊ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಸಿಕ್ಕಿದ ಮೇಲೆ ಅದು ಲೈಫ್ ಟೈಮ್ ಆ ಸಾಫ್ಟ್ವೇರ್ ಅವ್ರ ಜೊತೆ ಇರುತ್ತೆ. ರೆಗ್ಯುಲರಾಗಿ ನಾವು ಟ್ರೇಡ್ ಮಾಡ್ಕೋಬೋದು, ಅದರಲ್ಲಿ ಪೊಸಿಷನಲ್ ಟ್ರೇಡ್ ಮಾಡ್ಬೋದು, ಇಂಟ್ರಾಡೇ ಟ್ರೇಡ್ ಮಾಡ್ಬೋದು, ಎಲ್ಲ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಸೊ ಇಂಟ್ರಾಡೇ ಟ್ರೇಡ್ ಮಾಡ್ಬೋದು ಅಂತ ನೀವು ಹೇಳಿದ್ರಲ್ಲ, ಅದು ಯಾವ ಥರ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಸ್ವಲ್ಪ ಕ್ಲಾರಿಟಿ ಸಿಕ್ಬಿಡಲಿ ಅಂದ್ಬಿಟ್ಟು ಕೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಡೈನಮಿಕ್ ಸಿಸ್ಟಮ್ನ ಯೂಸ್ ಮಾಡಿ ಇಂಟ್ರಾಡೇ ಟ್ರೇಡಿಂಗ್ ಫ್ಯೂಚರ್ಸಲ್ಲಿ ಮಾಡೋದು ಹೇಗೆ ಅಂದ್ಬಿಟ್ಟು ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಈ ಡೈನಮಿಕ್ ಸಿಸ್ಟಮಲ್ಲಿ ಒಂದು ರಿಪೋರ್ಟ್ ಇದೆ. ಈ ರಿಪೋರ್ಟನ್ನು ನೀವು ನೋಡಿ, ಡೈನಮಿಕ್ ಸಿಸ್ಟಮ್ ಓಪನ್ ಮಾಡಿಕೊಂಡು ಅದರಲ್ಲಿ ಡೈಲಿ ರಿಪೋರ್ಟ್ಸ್, ಅದರಲ್ಲಿ DMBOTS ರಿಪೋರ್ಟ್ ಸಿಂಗಲ್ ಸ್ಕ್ರಿಪ್ಟ್ ಅಂದ್ಬಿಟ್ಟು ಬರುತ್ತೆ. ಈ ರಿಪೋರ್ಟಲ್ಲಿ ನೀವು ಇದನ್ನು ಓಪನ್ ಮಾಡಿದ ಮೇಲೆ ನಿಮ್ಗೆ ಏನು ಡೀಟೇಲ್ ಸಿಗತ್ತೆ ಅಂತ ನೋಡಿ. ಇದನ್ನೇ ನಾವು DMBOTS ರೇಂಜಸ್ ಅಂತ ಕರಿತೀವಿ. ಸೊ ಈ DMBOTS ರೇಂಜಸ್ ಅಂದರೆ ಏನು? ಇದರಲ್ಲಿ ನೋಡಿ, ರೇಂಜ್ 1, ರೇಂಜ್ 2, ರೇಂಜ್ 3, ರೇಂಜ್ 4 ಅಂತ 4 ರೇಂಜಸ್ ಇದೆ. ಇವಾಗ ಒಂದೊಂದು ರೇಂಜ್ 1ಗೆ ಕರೆಸ್ಪಾಂಡಿಂಗ್ ಆಗಿ ನೋಡಿದ್ರೆ ನಿಮಗೆ ಬೈ ಅಬೌವ್ ಅಂತ ಅದರ ಕೆಳಗೊಂದು ವ್ಯಾಲ್ಯೂ ಇದೆ. ಅದೇ ರೇಂಜ್ 2 ಅಂತ ನೋಡಿದ್ರೆ ಸೆಲ್ ಬಿಲೋ ಅಂತ ಒಂದು ವ್ಯಾಲ್ಯೂ ಇದೆ. ರೇಂಜ್ 3ಅಲ್ಲಿ ಮತ್ತೆ ಬೈ ಅಬೌವ್ ಅಂತ ಒಂದು ವ್ಯಾಲ್ಯೂ ಇದೆ. ರೇಂಜ್ 4 ಅಂತ ನೋಡಿದ್ರೆ ಮತ್ತೆ ಸೆಲ್ ಬಿಲೋ ಅಂತ ಒಂದು ವ್ಯಾಲ್ಯೂ ಇದೆ ಅಲ್ವಾ? ಸೊ ಈ ಕಂಪ್ಲೀಟ್ ನಂಬರ್ಸ್ ನೀವು ಏನು ನೋಡ್ತಿದ್ದೀರಾ, ಈ ಟೋಟಲ್ ಎಲ್ಲ ನಂಬರ್ಸನ್ನು ಸೇರಿಸಿ ನಾವು ಇದನ್ನು DMBOTS ರೇಂಜಸ್ ಅಂತ ಕರಿತೀವಿ. DMBOTS ಅಂದರೆ ಡೌನ್ ಆ್ಯಂಡ್ ಬ್ರೇಕ್ಔಟ್ ಟ್ರೇಡಿಂಗ್ ಸಿಸ್ಟಮ್. ಓಕೆ, ಸೊ ಈ DMBOTS ರೇಂಜಸ್ದು ಏನಪ್ಪ ಅಷ್ಟು ಇಂಪಾರ್ಟೆನ್ಸು, ಏನಿದ್ರದ್ದು ಅಷ್ಟು ಸ್ಪೆಷಾಲಿಟಿ ಅಂತ ನೀವು ನೋಡಿದ್ರೆ, ನಿಮ್ಮ ಹತ್ರ ಡೈನಮಿಕ್ ಸಿಸ್ಟಮ್ ಇರೋರು ಇದನ್ನು ಅಬ್ಸರ್ವ್ ಮಾಡ್ಬೋದು. ಓಕೆ, ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಯಾವತ್ತೇ ಒಂದು ದಿವಸದ್ದು ಡೈನಮಿಕ್ ಸಿಸ್ಟಮಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ವಿಷಯ ನಿಮ್ಮೆಲ್ರಿಗೂ ಗೊತ್ತಿರೋಂಥದ್ದು ಏನಪ್ಪ ಅಂದರೆ, ನಾಳೆ ಟ್ರೇಡ್ ಮಾಡೋದಕ್ಕೆ ಅದು ಇವತ್ತೇ ನಮಗೆ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ. ಈ DMBOTS ರೇಂಜಸ್ ಅಂತ ಏನಿದೆ ಇದೆಲ್ಲ ನಮ್ಗೆ ಇವತ್ತು ಸಾಯಂಕಾಲನೇ ಸಿಕ್ಬಿಡುತ್ತೆ. ಇದನ್ನು ನೋಡಿಕೊಂಡು ನಾವು ನಾಳೆ ನಾನು ಇಂಟ್ರಾಡೇ ಟ್ರೇಡ್ ಮಾಡಬೇಕು ಅಂದರೆ ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅನ್ನೋ ಡೀಟೇಲೆಲ್ಲ ನಾನು ಇವತ್ತೇ ಪ್ರಿಪೇರ್ ಆಗಿಬಿಡ್ಬೋದು. ಅದು ಇದರದ್ದು ಬ್ಯೂಟಿ ಡೈನಮಿಕ್ ಸಿಸ್ಟಮ್ದು. ಸೊ ಫುಲ್ ಡೇ ನೀವು ಕೂತ್ಕೊಂಡು ಲೈವ್ ಮಾರ್ಕೆಟಲ್ಲಿ ಮಾರ್ಕೆಟ್ ಮೂಮೆಂಟ್ನ ನೋಡ್ತಾ ಕೂತಿರಬೇಕು ಅನ್ನೋದೆಲ್ಲ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರೀವಿಯಸ್ ಡೇನೇ ನೀವು ನೋಡಿಟ್ಕೊಂಡ್ಬಿಟ್ಟಿದ್ದೀರಾ, ಯಾವ ನಂಬರ್ ಬಂದರೆ ನಾನು ಟ್ರೇಡ್ ಮಾಡಬೇಕು, ಏನು ಟ್ರೇಡ್ ಮಾಡಬೇಕು ಅಂತ ಮೊದಲೇ ಗೊತ್ತಾಗ್ಬಿಟ್ಟಿದೆ. ಓಕೆ, ಸೊ ಈ DMBOTS ರೇಂಜಸ್ದು ಇಂಪಾರ್ಟೆನ್ಸ್ ಏನಪ್ಪ ಅಂದರೆ, ಯಾವುದೇ ಒಂದು ದಿವಸ ಇವತ್ತು ಸಾಯಂಕಾಲ ನಿಮಗೆ DMBOTS ರೇಂಜಸ್ ಯಾವುದೋ ಒಂದು ಸ್ಟಾಕು ಅಥವಾ ಇಂಡೆಕ್ಸು ಯಾವುದೋ ಒಂದು ನೀವು ನೋಡ್ತೀರಾ, ಅದರದ್ದು DMBOTS ರೇಂಜಸ್ ಸಿಗುತ್ತೆ. ಆ ರೇಂಜಸ್ ನೋಡಿಕೊಂಡು ನೀವು ಮಾರನೇ ದಿವಸ ಮಾರ್ಕೆಟ್ ಮೂಮೆಂಟ್ನ ಅಬ್ಸರ್ವ್ ಮಾಡಿ ನೋಡಿ. ಇದನ್ನು ಕಂಟಿನ್ಯೂಸ್ ಆಗಿ ಫ್ಯೂ ಡೇಸ್ ಮಾಡಿ ನೋಡಿ, ನಿಮಗೊಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಇದರಲ್ಲಿ ಗೊತ್ತಾಗುತ್ತೆ. ಏನಪ್ಪ ಅಂದರೆ, ಮಾರ್ಕೆಟ್ ಮೂಮೆಂಟ್ ಈ DMBOTS ರೇಂಜಸ್ ಏನಿದೆ ಇದರೊಳಗಡೆನೇ ಮೂಮೆಂಟ್ ಆಗ್ತಿರುತ್ತೆ. ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಇರುತ್ತೆ, ಬಟ್ ಈ ರೇಂಜಸ್ ಒಳಗಡೆನೇ ಮೂಮೆಂಟ್ ಇರುತ್ತೆ. ಇದನ್ನು ಅಬ್ಸರ್ವ್ ಮಾಡಿ ನೋಡಿ. ಓಕೆ, ಸೊ ಮಾರ್ಕೆಟ್ ಈ ರೇಂಜಸ್ ಒಳಗಡೆನೇ ಮೂಮೆಂಟ್ ಆಗುತ್ತೆ ಅನ್ನೋ ವಿಷಯ ನಿಮಗೆ ಗೊತ್ತಾದ ಮೇಲೆ, ರಿಯಲೈಸ್ ಹೇಗಾಗ್ತೀರಾ ನೀವು ಅದು ನೋಡಿ ಅಬ್ಸರ್ವ್ ಮಾಡಿದ್ರೇ ರಿಯಲೈಸ್ ಆಗೋದು. ಸೊ ರಿಯಲೈಸ್ ಆದಮೇಲೆ ಇವಾಗ ನೀವು ತಿಳ್ಕೊಬೇಕಾಗಿರೋದೇನು, ಈ ರೇಂಜಸ್ ಹೊರಗಡೆನೇ ಮೂವ್ ಆಗ್ತಿರೋವಾಗ ನಾನೇನು ಮಾಡ್ಬೋದು, ನಾನು ಎಲ್ಲಿ ಎಂಟ್ರಿ ತೊಗೊಳ್ಳಿ, ನಾನು ಎಲ್ಲಿ ಎಕ್ಸಿಟ್ ಮಾಡಲಿ, ಯಾವ ಟ್ರೇಡ್ ತೊಗೊಳ್ಳಿ, ಲಾಂಗ್ ಟ್ರೇಡ್ ತೊಗೋಬೇಕಾ, ಶಾರ್ಟ್ ಟ್ರೇಡ್ ತೊಗೋಬೇಕಾ, ಎಲ್ಲಿ ಮಾಡಬೇಕು, ಎಲ್ಲಿ ಪ್ರಾಫಿಟ್ ಬುಕ್ ಮಾಡಬೇಕು, ಇಷ್ಟು ವಿಷಯ ನೀವು ತಿಳ್ಕೊಂಬಿಟ್ರೆ ಮುಗೀತಲ್ವ ಕೆಲಸ. ಅಷ್ಟೇ ತಾನೇ ಬೇಕಾಗಿರೋದು, ಸಿಂಪಲ್ ವಿಷಯ ಅಲ್ವಾ ಇದು, ಅಲ್ವಾ? ಸೊ ಈ DMBOTS ರೇಂಜಸ್ಸಲ್ಲಿ ನೋಡಿ, ನಿಮಗೆ ಬೈ ಅಬೌವ್, ಸೆಲ್ ಬಿಲೋ ಅಂತ ತುಂಬ ನೀಟಾಗಿ ಅಲ್ಲೇ ಸಿಂಪಲಾಗಿ ಬರೆದಿದೆ. ಯಾರು ಬೇಕಾದ್ರೂ ಅದನ್ನು ಓದ್ತಾನೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ.
ಓಕೆ, ಈ ನಂಬರ್ ಮೇಲೆ ಟ್ರೇಡ್ ಆದರೆ ನಾನು ಬೈ ಮಾಡಬೇಕು, ಬೈ ಅಬೌವ್ ಅಂತ ಬರೆದಿದೆ ಅಂದರೆ ಆ ನಂಬರ್ ಮೇಲೆ ಟ್ರೇಡ್ ಆದರೆ ಬೈ ಮಾಡಿ, ಸೆಲ್ ಬಿಲೋ ಅಂತ ಬರೆದಿದೆ ಅಂದರೆ ಆ ನಂಬರ್ ಕೆಳಗೆ ಟ್ರೇಡ್ ಆದರೆ ಸೆಲ್ ಮಾಡಿ ಅಂತ. ಸೊ ಅದನ್ನು ನೋಡ್ತಾನೆ ನಿಮ್ಗೆ ಅರ್ಥ ಆಗೋಯ್ತು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು. ಓಕೆ, ಬೈ ಅಬೌವ್, ಈ ರೇಂಜ್ 1 ಬೈ ಅಬೌವ್ ಅಂತ ಏನು ವ್ಯಾಲ್ಯೂ ಇದೆ, ಈ ನಂಬರ್ ಕ್ರಾಸ್ ಆದರೆ ಬೈ ಮಾಡಬೇಕು ಅನ್ನೋದು ಗೊತ್ತಾಯಿತು. ಬೈ ಮಾಡಾದ್ಮೇಲೆ ನಾನು ಅದನ್ನು ಎಲ್ಲಿ ಎಕ್ಸಿಟ್ ಮಾಡಲಿ ಅನ್ನೋದು ಇನ್ನೊಂದು ಪ್ರಶ್ನೆ ಇದೆ, ಹೌದಲ್ವಾ? ಸೊ ಬೈ ಅಬೌವ್ ಕ್ರಾಸ್ ಆಗ್ತೇನೆ ನೀವು ಬೈ ಮಾಡ್ತೀರಾ. ಬೈ ಮಾಡಿದ್ಮೇಲೆ ಎರಡೇ ವಿಷಯ ಆಗೋಕ್ಕಾಗೋದು, ಒಂದು ಪ್ರೈಸ್ ಇನ್ಕ್ರೀಸ್ ಆಗ್ಬೋದು ಅಥವಾ ಪ್ರೈಸ್ ಡಿಕ್ರೀಸ್ ಆಗ್ಬೋದು, ಹೌದಲ್ವಾ? ಪ್ರೈಸ್ ಇನ್ಕ್ರೀಸ್ ಆದರೆ ನೀವು ಎಲ್ಲಿ ಎಕ್ಸಿಟ್ ಮಾಡಬೇಕು, ಪ್ರೈಸ್ ಡಿಕ್ರೀಸ್ ಆದರೆ ನೀವು ಎಲ್ಲಿ ಎಕ್ಸಿಟ್ ಮಾಡಬೇಕು ತಿಳ್ಕೊಂಬಿಟ್ರೆ ಮುಗೀತಲ್ವಾ? ಸೊ ಇದರಲ್ಲಿ ಬೈ ಅಬೌವ್ ಅಂತ ಆ ನಂಬರ್ ಕ್ರಾಸ್ ಆದಮೇಲೆ ನೀವು ಬೈ ಮಾಡಿದ್ರೆ, ಬೈ ಮಾಡಾದಮೇಲೆ ಅದ್ರ ಪಕ್ಕದಲ್ಲಿರೋಂಥ ನಂಬರ್ಗಳು ನೋಡಿ, TAR1, TAR2, TAR3 ಅನ್ನೋದು ಸುಮಾರು ನಂಬರ್ಸ್ ಇದೆಯಲ್ಲ. ಸೊ ನೀವು ಬೈ ಮಾಡಾದಮೇಲೆ TAR3 ಏನು ನಂಬರ್ ಇದೆ ಅಲ್ಲಿ ತನಕನೂ ನೀವು ಆರಾಮಾಗಿ ಕಾಯ್ಬೋದು. ಸೊ TAR3 ತನಕ ಆ ನಂಬರ್, ಆ ವ್ಯಾಲ್ಯೂ ಏನಿದೆ ನೀವು ನೋಟ್ ಮಾಡಿಟ್ಕೊಳ್ಳಿ. ಈ ನಂಬರ್ ಬಂತ ನಾನು ಎಕ್ಸಿಟ್ ಮಾಡೋಣ ಅಂತ, ಆ ನಂಬರ್ ಬಂತ ಆರಾಮಾಗಿ ಪ್ರಾಫಿಟ್ ಬುಕ್ ಮಾಡಿ, ಟ್ರೇಡ್ ಮುಗೀತು, ಎಂಜಾಯ್ ಮಾಡಿ ಪ್ರಾಫಿಟ್ನ, ಅಲ್ವಾ? ಆವತ್ತಿನ ದಿವಸಕ್ಕೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ನೀವು ಕೇಳಿದ್ದಕ್ಕೆ ಇದನ್ನು ಹೇಳ್ತಿದ್ದೀನಿ. ಓಕೆ, ಸುಮಾರು ಜನ ಕೇಳಿದ್ದಾರೆ ಇಂಟ್ರಾಡೇ ಟ್ರೇಡಿಂಗ್ ನಾವು ಮಾಡಬೇಕು, ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು. ನಾನು ನಾರ್ಮಲಿ ಜನ ಕೇಳೋವಾಗ ಇಂಟ್ರಾಡೇ ಟ್ರೇಡಿಂಗ್ ನಾನು ಅದ್ರ ಬಗ್ಗೆ ಜಾಸ್ತಿ ನಾನು ಅವ್ರಿಗೆ ಹೇಳೋಕ್ಕೆ ಹೋಗಲ್ಲ. ಬಟ್ ಇದ್ರೂ ಸುಮಾರು ಜನ ಅದೇ ಬೇಕು ಅಂತಾರೆ. ಅದೇ ಬೇಕು ಅಂದಮೇಲೂ ಅದು ಮಾಡೋದು ಮಾಡ್ತೀರಾ, ಅದನ್ನು ಸ್ವಲ್ಪ ಕರೆಕ್ಟಾಗಿ ಮಾಡಿಬಿಡಿ, ಸಿಂಪಲ್ಲಾಗಿ ನಿಮಗೆ ಬೆನಿಫಿಟ್ ಬರುತ್ತೆ ಅದರಲ್ಲಿ ಅಂದ್ಬಿಟ್ಟು ಹೇಳೋಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಎಂಟ್ರಿ ತೊಗೊಂಡಾದಮೇಲೆ TAR3 ತನಕ ಬಂತ ಪ್ರಾಫಿಟ್ ಬುಕ್ ಮಾಡಿ, ಮುಗೀತು. ಒಂದೊಂದು ಸತಿ ಎಂಟ್ರಿ ತೊಗೊಂಡಾದಮೇಲೆ ಪ್ರೈಸು TAR3 ಕ್ರಾಸ್ ಆಗಿ ಇನ್ನೂ ಮೇಲೆ ಹೋಗ್ತಿರತ್ತೆ. ಮೇಲೆ ಹೋಗ್ತಿರೋವಾಗ R3 ಅಂತ ಒಂದು ಇದೆ ನೋಡಿ, ಅದು ಪಕ್ಕದಲ್ಲಿ ಸರ್ಕಲ್ ಒಂದು ಸಿಂಬಲ್ ಇದೆ ಬ್ಲ್ಯಾಕ್ ಕಲರ್. ಅದಾದಮೇಲೆ ಅಪ್ TAR ಅಂತಿದೆ, ಅದರಲ್ಲಿ ಒಂದು ಟ್ರಯಾಂಗಲ್ ಸಿಂಬಲ್ ಇದೆ, ಡೈಮಂಡ್ ಸಿಂಬಲ್ ಇದೆ, ಸ್ಟಾರ್ ಸಿಂಬಲ್ ಇದೆ. ಇದೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ಮಾಡೋಂಥ ಜಾಗ. ಸೊ ನೀವು ಒಂದು ಎಂಟ್ರಿ ತೊಗೊಂಡು ಅದರಲ್ಲೂ ಮಲ್ಟಿಪಲ್ ಕ್ವಾಂಟಿಟೀಸ್ ಸ್ವಲ್ಪ ಜನ ಮಾಡ್ತಾರೆ. ಮಲ್ಟಿಪಲ್ ಕ್ವಾಂಟಿಟೀಸ್ ಮಾಡೋವಾಗ ನಿಮಗೆ ಪೊಸಿಷನ್ನ ಹೋಲ್ಡ್ ಮಾಡಿ ನೀವು TAR3ಗೆ ಕಂಪ್ಲೀಟ್ ಎಕ್ಸಿಟ್ ಮಾಡಿಬಿಟ್ಟಿದ್ರೆ ಓಕೆ, ಒಳ್ಳೆಯದು. ಎಕ್ಸಿಟ್ ನೀವು ಮಲ್ಟಿಪಲ್ ಕ್ವಾಂಟಿಟಿಲಿ ಒಂದು ಲಾಟ್ ಮಾತ್ರ ಎಕ್ಸಿಟ್ ಮಾಡಿದ್ದೀನಿ, ಇನ್ನು ಮಿಕ್ಕಿದ ಕ್ವಾಂಟಿಟಿ ಹಾಗೆ ಇಟ್ಕೊಂಡಿದ್ದೀನಿ, ನೋಡೋಣ ಇನ್ನು ಎಷ್ಟು ಮೇಲೆ ಹೋಗುತ್ತೆ ಅನ್ನೋವಾಗ, ಮೇಲೆ ಹೋಗ್ತಿರೋವಾಗ ಈ ಸರ್ಕಲ್ಲು, ಟ್ರಯಾಂಗಲ್ಲು, ಡೈಮಂಡು, ಸ್ಟಾರ್ ಅಂತ 4 ಸಿಂಬಲ್ ಏನಿದೆ ಇಲ್ಲಿ ಬಂದಾಗೆಲ್ಲ ಒಂದೊಂದು ಲಾಟ್ ಪ್ರಾಫಿಟ್ ಬುಕ್ ಮಾಡ್ಕೊಂಬನ್ನಿ. ಸ್ಟಾರ್ ತನಕ ನಿಮಗೆ ಪ್ರೈಸ್ ಆವತ್ತು ಬಂದ್ಬಿಟ್ಟಿದೆ ಅಂದರೆ ಇಂಟ್ರಾಡೇ ಟ್ರೇಡ್ ಮಾಡೋರು ಕಂಪ್ಲೀಟಾಗಿ ಪ್ರಾಫಿಟ್ ಬುಕ್ ಮಾಡಿಬಿಟ್ಟು ಆರಾಮಾಗಿ ಕೂತ್ಕೊಳ್ಳಿ. ಅದೇ ಥರ ನೀವು ಸೆಲ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಇವಾಗ ಬೈ ಮಾಡಿದ್ರೆ ಮೇಲೆ ಹೋಯ್ತು, ಪ್ರಾಫಿಟ್ ಎಲ್ಲೆಲ್ಲಿ ಎಕ್ಸಿಟ್ ಮಾಡಬೇಕು ಅನ್ನೋದು ನಾನು ಹೇಳಿದ್ದೀನಿ. ಬೈ ಮಾಡಾದಮೇಲೆ ಪ್ರೈಸ್ ಏನಾದರೂ ಡೌನ್ ಬಂದರೆ, ಡೌನ್ ಬರೋವಾಗ ನಿಮಗೆ ಸೆಲ್ ಬಿಲೋ ವ್ಯಾಲ್ಯೂ, ಆ ಬೈ ಅಬೌವ್ ವ್ಯಾಲ್ಯೂಗಿಂತ ಕೆಳಗಡೆ ಸೆಲ್ ಬಿಲೋ ವ್ಯಾಲ್ಯೂ ಏನಿದೆ ಅದಕ್ಕೆ ಆ ನಂಬರ್ಗೆ ಬರ್ತಾನೆ ನೀವು ಅದನ್ನು ಪೊಸಿಷನ್ನ ಎಕ್ಸಿಟ್ ಮಾಡಿಬಿಡಿ, ಇಟ್ಕೋಬೇಡಿ, ಪೊಸಿಷನ್ನ ಹೋಲ್ಡ್ ಮಾಡಬೇಡಿ ಅನ್ನೋದು ಈ DMBOTS ರೇಂಜಸ್ ಫಾಲೋ ಮಾಡೋ ರೀತಿ. ಅದೇ ಥರ ಸೆಲ್ ಬಿಲೋ ಅನ್ನೋ ವ್ಯಾಲ್ಯೂ ಇದೆಯಲ್ಲ, ಆ ಪ್ರೈಸ್ ಕೆಳಗೆ ಟ್ರೇಡ್ ಆದರೆ ನೀವು ಶಾರ್ಟ್ ಪೊಸಿಷನ್ ತೊಗೋಬೋದು. ಶಾರ್ಟ್ ಪೊಸಿಷನ್ ತೊಗೊಂಡು ಪ್ರೈಸ್ ಡಿಕ್ರೀಸ್ ಆಗ್ತಾ ಆಗ್ತಾ TAR3 ತನಕ ಬಂದರೆ ಅಲ್ಲಿ ಪ್ರಾಫಿಟ್ ಬುಕ್ ಮಾಡಿ. ಓಕೆ, ಸೊ ಅದರಲ್ಲೂ ರೇಂಜ್ 4 ಸೆಲ್ ಬಿಲೋ ವ್ಯಾಲ್ಯೂ ಅಲ್ಲಿ ನೋಡಿ, ಅಲ್ಲಿಂದ TAR3 ಆದಮೇಲೆ ಅದರಲ್ಲೂ ಸರ್ಕಲ್ಲು, ಟ್ರಯಾಂಗಲ್, ಡೈಮಂಡ್, ಸ್ಟಾರ್ ಅಂದ್ಬಿಟ್ಟು DMBOTS ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಇದು DMBOTS ಪ್ರಾಫಿಟ್ಸ್ ಅಂತ ಹೇಳ್ತೀವಿ ಇದನ್ನು. ಅಂದರೆ ಈ ಸಿಂಬಲ್ಸ್ ಏನಿದೆ ಆ ನಂಬರ್ಸ್ ತನಕ ಬಂದರೆ ನೀವು ಪ್ರಾಫಿಟ್ ಸೆಕ್ಯೂರ್ ಮಾಡಿ ಅನ್ನೋದು ಅರ್ಥ. ಓಕೆ, ಸೊ ಇದು ಇಂಟ್ರಾಡೇ ಟ್ರೇಡ್ ಮಾಡೋದಕ್ಕೆ ಒಂದು ಈಸಿ ದಾರಿ. ಇದರಲ್ಲಿ ನಾವು ಇನ್ನೂ ಏನು ಡೀಟೇಲ್ ಅರ್ಥ ಮಾಡ್ಕೋಬೋದು ಅಂದರೆ, ನೀವು ಯಾವುದೇ ಒಂದು ದಿವಸ ಮಾರ್ಕೆಟ್ ಮೂಮೆಂಟ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಯಾವತ್ತೆಲ್ಲ ಪ್ರೈಸ್ ಈ ರೇಂಜ್ 1 ಬೈ ಅಬೌವ್ ವ್ಯಾಲ್ಯೂ ಮೇಲ್ ಕ್ರಾಸ್ ಆಗುತ್ತೋ ಅಥವಾ ರೇಂಜ್ 4 ಸೆಲ್ ಬಿಲೋ ವ್ಯಾಲ್ಯೂ ಕೆಳಗೆ ಕ್ರಾಸ್ ಆಗುತ್ತೋ ಆ ದಿವಸಗಳಲ್ಲಿ ನೀವು ನೋಡಿ ಮಾರ್ಕೆಟ್ ಮೂಮೆಂಟ್ ಸ್ವಲ್ಪ ದೊಡ್ಡದಿರುತ್ತೆ. ಓಕೆ, ಮಾರ್ಕೆಟ್ ಮೂಮೆಂಟ್ ಒಳ್ಳೆ ಮೂಮೆಂಟ್ ಇರುತ್ತೆ. ಬಟ್ ಅದೇ ಯಾವತ್ತೋ ಒಂದು ದಿವಸ ಮಾರ್ಕೆಟ್ ರೇಂಜ್ 2 ಸೆಲ್ ಬಿಲೋ ವ್ಯಾಲ್ಯೂ ಮತ್ತು ರೇಂಜ್ 3 ಬೈ ಅಬೋ ವ್ಯಾಲ್ಯೂ ಈ ಎರಡು ವ್ಯಾಲ್ಯೂಸ್ ಮಧ್ಯದಲ್ಲಿ ಎಲ್ಲಾದರೂ ಓಪನ್ ಆದರೆ ನೋಡಿ ಆವತ್ತಿನ ದಿವಸ ಮಾರ್ಕೆಟ್ ಅಲ್ಲಲ್ಲೇ ಮೂಮೆಂಟ್ ಇರುತ್ತೆ. ಆ ಎರಡು ರೇಂಜಲ್ಲೇ ಮೂಮೆಂಟ್ ಆಗ್ತಿರತ್ತೆ ಮೋಸ್ಟ್ ಆಫ್ ದ ಟೈಮ್.
ಓಕೆ, ಸೊ ಇದೊಂದು ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ಟ್ರೇಡಿಂಗ್ ಮಾಡೋವಾಗ ಒಂದು ಕ್ಲಾರಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಒಂದು ಸ್ಟಾಕದು ನೋಡೋಣ. ಓಕೆ, ಟಾಟಾ ಸ್ಟೀಲ್ ಅನ್ನೋ ಒಂದು ಸ್ಟಾಕ್, ಇದರಲ್ಲಿ 11ನೇ ತಾರೀಕು ಮಾರ್ಕೆಟ್ ಮುಗೀತು. ಮುಗಿದ ಮೇಲೆ ಸಾಯಂಕಾಲ ನಾನು ಈ ಡೈನಮಿಕ್ ಸಿಸ್ಟಮ್ನ ಅಪ್ಡೇಟ್ ಮಾಡ್ಕೊತೀನಿ. ಅಪ್ಡೇಟ್ ಮಾಡೋದು ಹೇಗೆ ಅಂದ್ಬಿಟ್ಟು ಟ್ರೈನಿಂಗಲ್ಲಿ ತಿಳಿಸ್ತೀವಿ, 2 ನಿಮಿಷ ಕೆಲಸದ ದಿನಕ್ಕೆ. ಅದು ಅಪ್ಡೇಟ್ ಮಾಡಿದ್ಮೇಲೆ DMBOTS ರೇಂಜಸ್ ಬಂತು. ಈ ರೇಂಜಸ್ನ ಇಟ್ಕೊಂಡು ನಾನು ನೆಕ್ಸ್ಟ್ ಡೇ ಟ್ರೇಡ್ ಮಾಡೋದಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಆಯಿತಾ, 12th ನೆಕ್ಸ್ಟ್ ಡೇ, ಸೊ 12th ಟ್ರೇಡ್ ಮಾಡೋಣ ಅಂತ ನನ್ನ ಪ್ಲ್ಯಾನ್. ಸೊ ಈ ರೇಂಜಸ್ ಎಲ್ಲ ನೋಡ್ಕೊಂಬಿಟ್ಟೆ. ನೋಡಾದಮೇಲೆ 12th ಮಾರ್ಕೆಟ್ ಓಪನ್ ಆದಾಗ ಎಲ್ಲಿ ಓಪನ್ ಆಯಿತು ಅಂತ ನೋಡಿ. ಸೊ 12th ಈ ಟಾಟಾ ಸ್ಟೀಲ್ದು ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 170.20 ಓಪನ್ ಆಯಿತು. ಸೊ ಓಪನ್ ಆಗ್ತಾನೆ ನಾನು ಪ್ರೀವಿಯಸ್ ಡೇ ಆ DMBOTS ರೇಂಜಸ್ ಇದೆಯಲ್ಲ ಅದರಲ್ಲಿ ನೋಡಿದ್ರೆ ಆ ರೇಂಜ್ 2 ಸೆಲ್ ಬಿಲೋ ವ್ಯಾಲ್ಯೂ ಮತ್ತು ರೇಂಜ್ 3 ಬೈ ಅಬೋ ವ್ಯಾಲ್ಯೂ ಇದೆಯಲ್ಲ, ಇದ್ರ ಮಧ್ಯದಲ್ಲಿ ಓಪನ್ ಆಗಿದೆ. ಸೊ ಅದ್ರ ಮಧ್ಯದಲ್ಲಿ ಓಪನ್ ಆದಮೇಲೆ ಆವತ್ತಿನ ದಿವಸ ಈ ಸ್ಟಾಕ್ ಪ್ರೈಸ್ ಏನಾಯಿತು ಅಂತ ನೋಡಿ. 172.20 ಓಪನ್ ಆಗಿ 170.39 ತನಕ ಹೈ ಮಾಡಿ ಅಲ್ಲಿಂದ 168 ಲೋ ಮಾಡ್ತು, 168.89 ಕ್ಲೋಸ್ ಆಯಿತು. ಅಲ್ಲಲ್ಲೇ ಮೂಮೆಂಟ್ ಆಗೋಯ್ತು. ನಮಗೆ ಆ ರೇಂಜ್ 2 ಸೆಲ್ ಬಿಲೋ ವ್ಯಾಲ್ಯೂ ಏನಿದೆ ಮತ್ತು ರೇಂಜ್ 3 ಬೈ ಅಬೋ ವ್ಯಾಲ್ಯೂ ಏನಿದೆ ಅಲ್ಲಿ ತನಕ ಕೂಡ ಬಂದಿಲ್ಲ, ಅದರೊಳಗಡೆ ಅಷ್ಟರಲ್ಲೇ ಮೂಮೆಂಟ್. ಸೊ ನಾನು ಮಾರ್ಕೆಟ್ ಓಪನ್ ಆಗ್ತಾನೆ ನನಗೊಂದು ಕ್ಲಾರಿಟಿ ಸಿಕ್ಬಿಡ್ತು. ಓಕೆ, ಇದ್ರ ಮಧ್ಯೆ ಓಪನ್ ಆಗಿದೆಯಾ, ಅಷ್ಟು ನನಗೆ ಇದರಲ್ಲಿ ಆಪರ್ಚುನಿಟಿ ಇರೋದಿಲ್ಲ. ಸೊ ಇವತ್ತು ಟ್ರೇಡ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿಬಿಡ್ಬೋದು ಈಸಿಯಾಗಿ. ಸಿಂಪಲ್ ಅಲ್ವಾ? ಯಾಕಂದರೆ ನಾನು ಮೊದಲೇ ಗೊತ್ತು ಈ ರೇಂಜ್ 2 ರೇಂಜ್ 3 ಮಧ್ಯ ಓಪನ್ ಆದರೆ ಮೂಮೆಂಟ್ ಅಷ್ಟಿರೋದಿಲ್ಲ ಅಂತ. ಮೂಮೆಂಟ್ ಅಷ್ಟಿರೋದಿಲ್ಲ ಅಂದಮೇಲೆ ಅದರಲ್ಲಿ ಹೋಗಿ ಯಾಕೆ ಇಂಟ್ರಾಡೇ ಟ್ರೇಡ್ ಮಾಡೋದು ಅಲ್ವಾ? ಬಟ್ ಅದರಲ್ಲೂ ಪ್ರೈಸ್ 170.20 ಓಪನ್ ಆಗಿ ಡೌನೇ ಬಂದಿದೆ, ಡೌನ್ ಬಂದು ಕ್ಲೋಸ್ ಆಗಿದೆ. ಏನಕ್ಕೆ ಈ ಥರ ಆಯಿತು ಅಂತ ನಾವು ತಿಳ್ಕೊಳ್ಳೋಕ್ಕೆ, ಅಂದರೆ ಈ ಇಂಟ್ರಾಡೇ ಟ್ರೇಡ್ ಮಾಡೋಕ್ಕೆ ಮುಂಚೆ ನಾನು ಈ ಡೈನಮಿಕ್ ಸಿಸ್ಟಮಲ್ಲೇ ಈ ಟಾಟಾ ಸ್ಟೀಲಲ್ಲಿ ಏನು ನಡೀತಿದೆ ಅಂತ ಒಂದು ಸತಿ ಮೊದಲೇ ನೋಡ್ಕೊಂಬಿಟ್ರೆ, ನೀವು ಆ DMBOTS ರೇಂಜಸ್ ನೋಡೋಕ್ಕೆ ಮುಂಚೆ ಟಾಟಾ ಸ್ಟೀಲಲ್ಲಿ ನೋಡಿ ಪ್ರೈಸ್ ಡೌನ್ ಬಂದು ಇದರಲ್ಲಿ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿರೋಕ್ಕಂಥ ಸ್ಪೀಡ್ ಟ್ರೆಂಡ್, ಮಿಡ್ ಟ್ರೆಂಡ್, ಲಾಂಗ್ ಟ್ರೆಂಡ್ 3 ಬಂದ್ಬಿಟ್ಟು ಡೌನ್ ಟ್ರೆಂಡ್ ಕೊಟ್ಬಿಟ್ಟಿದೆ. ಅಂದರೆ ಟ್ರೆಂಡ್ ಇದ್ರದ್ದು ಡೌನ್ ಇರುತ್ತೆ ಅಂತ ಅರ್ಥ. ಅದು ಡೌನ್ ಟ್ರೆಂಡ್ ಅಂತ ಹೇಳಾದ್ಮೇಲೆ ನಾನು ಏನು ಕ್ಲಾರಿಟಿ ಇಟ್ಕೊಂಡು ಟ್ರೇಡಿಂಗ್ ಹೋಗ್ತೀನಿ ಅಂದರೆ, ನನಗೆ ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ನಾನು ಮಾಡ್ತೀನಿ, ಬೈಯಿಂಗ್ ಆಪರ್ಚುನಿಟಿಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಏನಕ್ಕಂದರೆ ಟ್ರೆಂಡ್ ಡೌನ್ ಇದೆ, ಡೌನ್ ಟ್ರೆಂಡಲ್ಲಿ ಆ ಟ್ರೆಂಡಿಗೆ ಫೇವರ್ ಆಗಿ ನಾನು ಏನೇನು ಟ್ರೇಡ್ ಮಾಡ್ತೀನೋ ನನಗೆ ಅದರಲ್ಲಿ ಬೆನಿಫಿಟ್ ಸಿಗುತ್ತೆ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಇಟ್ಕೊಂಡು ಆ DMBOTS ರೇಂಜಸ್ ನೋಡ್ತೀನಿ. ಅದರಲ್ಲೂ ನೆಕ್ಸ್ಟ್ ಡೇ ಏನಾಯಿತು, 2 ರೇಂಜ್ 2 ಮತ್ತು ರೇಂಜ್ 3 ಮಧ್ಯದಲ್ಲಿ ಓಪನ್ ಆಯಿತು. ಅಷ್ಟೇನು ಮೂಮೆಂಟ್ ಸಿಕ್ಕಿಲ್ಲ, ನಾನು ಆ ಟ್ರೇಡ್ ಅಲ್ಲಿ ಏನೂ ಟ್ರೇಡ್ ಮಾಡಿಲ್ಲ 12ನೇ ತಾರೀಕು. ಬಟ್ ಅದೇ 12ನೇ ತಾರೀಕು ನನಗೆ ಇಫ್ ಇನ್ ಕೇಸ್ ರೇಂಜ್ 4 ಸೆಲ್ ಬಿಲೋ ವ್ಯಾಲ್ಯೂ ಏನಿದೆ ಆ ನಂಬರ್ ಕೆಳಗೆ ಟ್ರೇಡ್ ಆಗಿದ್ದರೆ ಖಂಡಿತ ನಾನು ಶಾರ್ಟ್ ಪೊಸಿಷನ್ ತೊಗೋಬೋದಾಗಿತ್ತು. ಶಾರ್ಟ್ ಪೊಸಿಷನ್ ತೊಗೊಂಡು TAR3 ಏನಿದೆ ಅಲ್ಲಿ ತನಕ ಬಂತ ಪ್ರಾಫಿಟ್ ಬುಕ್ ಮಾಡಿದ್ವಿ, ಬಂತ ಪ್ರಾಫಿಟ್ ತೊಗೊಂಡ್ವಾ, ಆರಾಮಾಗಿ ನೀವು ಬೇರೆ ಕೆಲಸ ನೋಡ್ಕೊಳ್ಳಿ. ಸ್ವಲ್ಪ ಜನ ಏನು ಮಾಡ್ತಾರೆ, ಇದರಲ್ಲಿ ಟ್ರೇಡ್ ಮುಗೀತಾ ಇನ್ನೊಂದು ಸ್ಟಾಕಲ್ಲಿ ಏನಾದಿದೆಯಾ ಅಂತ ನೋಡ್ತಾರೆ. ನಾನೇನು ನಾರ್ಮಲಿ ಸಜೆಸ್ಟ್ ಮಾಡ್ತೀನಿ ಅಂದರೆ, ಟ್ರೇಡ್ ಮುಗಿದ ಮೇಲೆ ಇನ್ನೊಂದು ಸ್ಟಾಕ್ ಯಾವುದಿದೆ ಅಂತ ಆವಾಗ ನೋಡಿ ಅದರಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಒಂದು ಪ್ರೊಸೀಜರ್ ಅಂದರೆ ಏನು, ನೀವು ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆ ಒಂದು ಪ್ಲ್ಯಾನ್ ಪ್ರಿಪ್ರೇಷನಿಂದ ಹೋದರೆ ಅದು ಪ್ರೊಸೀಜರ್. ಪ್ಲ್ಯಾನು ಇಲ್ಲ, ಪ್ರಿಪ್ರೇಷನು ಇಲ್ಲ, ಸುಮ್ಮನೆ ಮಾರ್ಕೆಟ್ ಓಪನ್ ಆಯಿತು ಮೂಮೆಂಟ್ ನೋಡಿ ಟ್ರೇಡ್ ಮಾಡೋಣ ಅಂತ ಹೋದರೆ ಅದರಲ್ಲಿ ಯಾವುದೇ ಥರದ್ದು ಪ್ರೊಸೀಜರ್ ಇಲ್ಲ. ಸುಮ್ಮನೆ ಒಂದು ಗೆಸ್ ವರ್ಕಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ತೀರಾ ಅಂತಲೇ ಹೇಳಕ್ಕೆ ಬರ್ತೀನಿ. ಸೊ ನೀವು ಬೇರೆ ಸ್ಟಾಕಲ್ಲೂ ಟ್ರೇಡ್ ಮಾಡಬೇಕು ಅಂದರೆ ಮುಂಚೆ ದಿವಸನೇ ನೋಡ್ಕೊಳ್ಳಿ, ಪ್ರೀವಿಯಸ್ ಡೇ ಈವ್ನಿಂಗೇ ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ಓಕೆ ಈ ಸ್ಟಾಕ್ ಇದರಲ್ಲಿ ನಾನು ಟ್ರೇಡ್ ಮಾಡೋದಕ್ಕೆ ಆಪರ್ಚುನಿಟಿ ಬಂದರೆ ಮಾಡ್ತೀನಿ ಅಂತ ನೋಡಿಟ್ಕೊಳ್ಳಿ. ನೆಕ್ಸ್ಟ್ ಡೇ ಬಂತ ಮಾಡಿ. ಬರೀ ಸ್ಟಾಕ್ ಮಾತ್ರ ಅಲ್ಲ, ಇಂಡೆಕ್ಸಲ್ಲೂ ಮಾಡ್ಬೋದು. ರೀಸೆಂಟಾಗಿ ನೋಡಿ ಈ ನಿಫ್ಟಿ ಇಂಡೆಕ್ಸಲ್ಲಿ 11ನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಸಾಯಂಕಾಲ ನೀವು ಈ DMBOTS ರೇಂಜಸ್ ಓಪನ್ ಮಾಡಿದ್ರಿ. ಓಪನ್ ಮಾಡಾದಮೇಲೆ ನಿಮಗೆ ಈ ರೇಂಜಸ್ ಎಲ್ಲ ಸಿಕ್ತು. ಬಟ್ ರೇಂಜಸ್ ನೋಡೋಕ್ಕೆ ಮುಂಚೆ ಏನು ಮಾಡ್ಬೋದು, ನಿಫ್ಟಿಯಲ್ಲಿ ಏನು ನಡೀತಿದೆ ಅಂತ ನಾವು ಡೈನಮಿಕ್ ಸಿಸ್ಟಮಲ್ಲಿ ಹೋಗಿ ಅದನ್ನು ಕೇಳಿದ್ರೆ ಅದೇನು ಹೇಳ್ತು, ಟ್ರೆಂಡ್ ಎಲ್ಲ ಅಪ್ಪಿದೆ ಅನ್ನೋವಾಗ ಪ್ರೀವಿಯಸ್ ಆಗಿ 11th
ಮುಂಚೆ ಪ್ರೈಸ್ ಫಸ್ಟ್ ಡೌನ್ ಬಂದಿತ್ತು, ಒಂದು 2 ಡೇಸಿಂದ ಡೌನ್ ಬಂದಿದೆ. ಡೌನ್ ಬಂದು ಒಂದು ಇಂಪಾರ್ಟೆಂಟ್ ಪಾಯಿಂಟಿಗೆ ಬಂದು ಅಲ್ಲಿಂದ ಟರ್ನ್ ಆಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಕಾಣಿಸ್ತಿಲ್ವಲ್ಲ ಇಲ್ಲಿ ಅಂತ ನೋಡಿದ್ರೆ, ಟ್ರೈನಿಂಗ್ ಎಲ್ಲ ಆದವರು, ಡೈನಮಿಕ್ ಸಿಸ್ಟಮ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಆ ಪಾಯಿಂಟಲ್ಲಿ ಏನು ಸಿಗ್ನಲ್ ಇದೆ ಅಂತ. ಸೊ ಅಲ್ಲಿಂದ ಟರ್ನ್ ಆಗಿದೆ, ನಮಗೆ ಗೊತ್ತು ಆ ಪಾಯಿಂಟಿಂದ ಟರ್ನ್ ಆಗೋ ಚಾನ್ಸಸ್ ಇದೆ ಅಂತ ಗೊತ್ತಿತ್ತು. ಅಲ್ಲಿಗೆ ಬಂತು, ಟರ್ನ್ ಆಯಿತು, ಟರ್ನ್ ಆಗಿ ಮೇಲೋಗುತ್ತೆ ಅನ್ನೋದು ಗೊತ್ತಿತ್ತು. ಯಾಕಂದರೆ ಟ್ರೆಂಡ್ ಎಲ್ಲ ಅಪ್ಪು ಇದೆ, ಮೇಲೋಗುತ್ತೆ ಅನ್ನೋದು ಗೊತ್ತು. ಮೇಲೋಗುತ್ತೆ ಅಂತ ಗೊತ್ತಾದಮೇಲೆ ಬೈಯಿಂಗ್ ಆಪರ್ಚುನಿಟಿ ಕಾಯೋಣ ಅನ್ನೋದೇ ಉತ್ತಮ ಅಲ್ವಾ. ಸೊ ಕಾಯ್ತಿರೋವಾಗ ಈ DMBOTS ರೇಂಜಸಲ್ಲಿ ಬೈ ಮಾಡೋದಕ್ಕೆ 2 ಜಾಗ ಇದೆ. ರೇಂಜ್ 1 ಬೈ ಅಬೋ ವ್ಯಾಲ್ಯೂ ಇದೆ, ರೇಂಜ್ 3 ಬೈ ಅಬೋ ವ್ಯಾಲ್ಯೂ ಇದೆ. ರೇಂಜ್ 1 ಬೈ ಅಬೋ ವ್ಯಾಲ್ಯೂ ಏನಿದೆ ನೋಡಿ, 24,508 ಇದೆ. ಅಂದರೆ ಅದ್ರ ಮೇಲೆ ಟ್ರೇಡ್ ಆದರೆ ಬೈ ಮಾಡ್ಬೋದು ಅಂತ. ರೇಂಜ್ 3 ಬೈ ಅಬೋ ವ್ಯಾಲ್ಯೂ ಏನಿದೆ ನೋಡಿ, 24,181 ಇದೆ. ಅಂದರೆ ಅದ್ರ ಮೇಲೆ ಟ್ರೇಡ್ ಆದರೆ ಬೈ ಮಾಡ್ಬೋದು ಅಂತ. ಸೊ 2 ಬೈ ಅಬೋ ರೇಂಜ್ ಇದೆ. ಇವಾಗ ಸ್ವಲ್ಪ ಜನ ಕೇಳ್ತಾರೆ, ಏನಕ್ಕೆ 2 ಅಂತ. 2 ಏನಕ್ಕಪ್ಪ ಅಂದರೆ ಮಾರ್ಕೆಟ್ ಮೂಮೆಂಟ್, ನಾನು ಅದೇ ಹೇಳಿದ್ನಲ್ಲ, ಈ 4 ರೇಂಜ್ ಮಧ್ಯದಲ್ಲೇ ಮೂಮೆಂಟ್ ಆಗ್ತಿರತ್ತೆ. ಈ ಮಧ್ಯದಲ್ಲಿ ಮೂಮೆಂಟ್ ಆಗ್ತಿರೋವಾಗ ನನಗೆ ರೇಂಜ್ 3 ಬೈ ಅಬೋಲ್ ಸಿಕ್ಕಿದ್ರೂ ಬೈ ಮಾಡ್ಬೋದು, ಅಲ್ಲಿ ಸಿಕ್ಕಿಲ್ಲ ನೆಕ್ಸ್ಟ್ ಪಾಯಿಂಟಿಗೆ ಸಿಕ್ತು ಅಂದ್ರೂ ಬೈ ಮಾಡ್ಬೋದು. ಅಂದರೆ 2 ಜಾಗ ಇದೆ ನಿಮಗೆ ಬೈ ಎಂಟ್ರಿ ತೊಗೊಳೋದಕ್ಕೆ. ಎಲ್ಲಿ ಸಿಕ್ಕಿದ್ರೂ ನೀವು ಆ ಟ್ರೇಡ್ ಆ್ಯಕ್ಷನ್ ತೊಗೋಬೋದು. ಸೊ ಈ ಪ್ಲ್ಯಾನ್ ಇಟ್ಕೊಂಡು ನೆಕ್ಸ್ಟ್ ಡೇ 12th ಜುಲೈ ಮಾರ್ಕೆಟ್ ಮೂಮೆಂಟ್ ಏನಾಯಿತು ನೋಡೋಣ. ಅಂದರೆ ಮಾರ್ಕೆಟ್ ಓಪನ್ ಆಗಿದ್ದು 24,387ಗೆ ಓಪನ್ ಆಗಿ 24,331 ಲೋ ಮಾಡಿದೆ. ಫಸ್ಟ್ ಆಫ್ ಆಲ್ ಓಪನ್ ಆಗ್ತಾನೆ ನಮಗೇನು ಗೊತ್ತಾಯಿತು, ಈ ರೇಂಜ್ 2 ರೇಂಜ್ 3 ರೇಂಜ್ 2 ಸೆಲ್ ಬಿಲೋ ಮತ್ತು ರೇಂಜ್ 3 ಬೈ ಅಬೋ, ಇದು 2ರ ಮಧ್ಯ ಓಪನ್ ಆಗಿದೆ. ಸೊ ಅಷ್ಟೇನು ಮೂಮೆಂಟ್ ಇರಲ್ವೇನೋ ಅನ್ನೋದು ಒಂದಿದೆ. ಬಟ್ ಬೈ ಮಾಡಬೇಕು ಅಂದರೆ ಎಲ್ಲಿ ಬೈ ಮಾಡೋದು ಅನ್ನೋದು ಕ್ಲಾರಿಟಿ ಇದೆ. ನಮ್ಗೆ ಇನ್ನೊಂದು ಏನು ಗೊತ್ತು, ರೇಂಜ್ 1 ಕ್ರಾಸ್ ಆದರೆ ಒಳ್ಳೆ ಮೂಮೆಂಟ್ ಸಿಗುತ್ತೆ, ಅಥವಾ ರೇಂಜ್ 4 ಕ್ರಾಸ್ ಆದರೆ ಒಳ್ಳೆ ಮೂಮೆಂಟ್ ಸಿಗುತ್ತೆ ಅನ್ನೋದು ಗೊತ್ತು. ಬಟ್ ನಾವು ಟ್ರೆಂಡೆಲ್ಲ ಅಪ್ಪಿರೋದ್ರಿಂದ ಬೈಯಿಂಗ್ ಆಪರ್ಚುನಿಟಿ ಕಾಯ್ತಿದ್ದೀವಿ. ಸೊ ಅದು 331 ತನಕ ಲೋ ಮಾಡಿ ಅಲ್ಲಿಂದ ಪ್ರೈಸ್ ಮೇಲೆ ಬರುತ್ತೆ. ಮೇಲ್ ಬರ್ತಿರೋವಾಗ ರೇಂಜ್ 2 ಸೆಲ್ ಬಿಲೋ ವ್ಯಾಲ್ಯೂ 24,445 ಇದೆ, ಅಲ್ಲಿ ತನಕ ಫಸ್ಟ್ ಬಂತು. ನಾರ್ಮಲಿ ಇಂಟ್ರಾಡೇ ಮಾಡೋರು ಇಲ್ಲಿ ಸೆಲ್ ಶಾರ್ಟ್ ಪೊಸಿಷನ್ ತೊಗೊಳ್ಳೋಂಥ ಜಾಗ ಅಲ್ವಾ. ಬಟ್ ನಾವಿಲ್ಲಿ ಶಾರ್ಟ್ ಪೊಸಿಷನ್ ತೊಗೊಳಕ್ಕೆ ಹೋಗ್ತಿಲ್ಲ. ಏನಕ್ಕಂದರೆ ನಾವು ಬೈ ಮಾಡೋದಕ್ಕೆ ಕ್ಲಾರಿಟಿಯಿಂದ ಕಾಯ್ತಿದ್ದೀವಿ. ಸೆಲ್ಲಿಂಗ್ ಆಪರ್ಚುನಿಟಿ ನಮಗೆ ಬೇಡ ಅಂದ್ಬಿಟ್ಟೆ ನಾವು ಕಾಯ್ತಿದ್ದೀವಿ. ಸೊ ರೇಂಜ್ 1 ಬೈ ಅಬೌಟ್ 24,508 ಇದೆ, ಆ ನಂಬರು ಕ್ರಾಸ್ ಆಯಿತು. ಈ ನಂಬರ್ ಕ್ರಾಸ್ ಆಗ್ತಾನೆ ನಾವೇನು ಮಾಡ್ತೀವಿ, ಅಲ್ಲಿಗೆ ಲಾಂಗ್ ಎಂಟ್ರಿ ತೊಗೊಂಡಾದಮೇಲೆ ಅಲ್ಲಿಂದ ನಾವು ಎಲ್ಲಿಗೆ ಕಾಯಬೇಕು, TAR3 ಎಷ್ಟಿದೆ, 24,605 ಇದೆ. ಸೊ ಅಲ್ಲಿ ತನಕ ಬಂತ ನಾವು ಪ್ರಾಫಿಟ್ ಬುಕ್ ಮಾಡೋಣ. ಆವತ್ತಿನ ದಿವಸ ಏನಾಗಿದೆ, 24,592 ತನಕ ಹೈ ಮಾಡಿ ಆಲ್ಮೋಸ್ಟ್ 502ಗೆ ಕ್ಲೋಸ್ ಆಗಿದೆ. 502, 505 ಕ್ಲೋಸ್ ಆಗಿದೆ. ಸೊ ಇಲ್ಲಿ ನಾವು TAR3 ಕಾದ್ವಿ, ಅಲ್ಲಿ ತನಕ ಬರಲಿಲ್ಲ, ಏನು ಮಾಡೋದು ಅಂತ ಸ್ವಲ್ಪ ಜನ. TAR3 ತನಕ ಕಾದ್ರಿ, ಅಲ್ಲಿ ತನಕ ಬರಲಿಲ್ಲ, ಬರದೆ ಅದು ಆಲ್ಮೋಸ್ಟ್ ಹತ್ತಿರ, ಒಂದು 10 ಪಾಯಿಂಟ್ ಹತ್ತಿರ ಬಂದ್ಬಿಟ್ಟು ಅಲ್ಲಿಂದ ರಿವರ್ಸ್ ಬರೋ TAR2 ಕ್ರಾಸ್ ಆಯ್ತಲ್ಲ, ಅಲ್ಲಿಗೆ ಬುಕ್ ಮಾಡ್ಕೊಳ್ಳಿ. ಸ್ವಲ್ಪ ಜನ ಹತ್ರ ಬಂತು ಸಾಕು ಅಂತ ಬುಕ್ ಮಾಡ್ತಾರೆ, ಮಾಡಿ, ಏನೂ ತೊಂದರೆ ಇಲ್ಲ. ಏನಕ್ಕೆ ತೊಂದರೆ ಇಲ್ಲ ಅಂತ ಹೇಳ್ತಿದ್ದೀನಿ ಅಂದರೆ, ನೀವು ಟ್ರೇಡ್ ಮಾಡ್ತಿರೋದೇ ಇಂಟ್ರಾಡೇಗೆ, ಹೌದಲ್ವಾ. ಇಂಟ್ರಾಡೇ ಮಾಡ್ತಿರೋವಾಗ ನಿಮ್ಗೇನು ಕ್ಲಾರಿಟಿ ಇದೆ, ಇವತ್ತು ಎಂಟ್ರಿ ತೊಗೊಂಡಿದ್ದೀನಿ, ಇವತ್ತೇ ನಾನು ಎಕ್ಸಿಟ್ ಮಾಡ್ತೀನಿ ಅನ್ನೋದು ನಿಮ್ಗೆ ಕ್ಲಾರಿಟಿ ಇದೆ. ಸೊ ನೀವೇನು ಪಾಯಿಂಟಿಗೆ ಕಾಯ್ತಿದ್ದೀರಾ ಅದಕ್ಕೆ ಹತ್ರ ಬಂತು, ಬೇಕಾದ್ರೆ ಎಕ್ಸಿಟ್ ಮಾಡೋಣ, ಓಕೆ. ಸ್ವಲ್ಪ ಜನಕ್ಕೆ ಇದು ನೋಡೋವಾಗ ಒಂದು ದೊಡ್ಡ ಆಶ್ಚರ್ಯ ಆಗಿಬಿಡುತ್ತೆ. ಏನಪ್ಪ ಅಂದರೆ 24,508ಗೆ ಎಂಟ್ರಿ ತೊಗೊಂಡು 592 ತನಕ ಹೋಗಿದೆ ಅಂದರೆ ನಮ್ಗೆ ಆಲ್ಮೋಸ್ಟ್ ಎಷ್ಟಾಯಿತು, ಮೋರ್ ದ್ಯಾನ್ 80 ಪಾಯಿಂಟ್ಸ್ ಆಯ್ತಲ್ಲ ಪ್ರಾಫಿಟ್. ಇದರಲ್ಲಿ 80 ಪಾಯಿಂಟ್ಸು ತುಂಬ ದೊಡ್ಡ ಪ್ರಾಫಿಟ್ ಅಂತ ಸ್ವಲ್ಪ ಜನ. ಏನಕ್ಕಂದರೆ ಇಂಟ್ರಾಡೇ ಮಾಡೋರು ಬರೀ 10 ಪಾಯಿಂಟ್ 20 ಪಾಯಿಂಟ್ 10 ಪಾಯಿಂಟ್ 20 ಪಾಯಿಂಟ್ಗೆ ಟ್ರೇಡ್ ಮಾಡಿ ಅಭ್ಯಾಸ. ನಮ್ಮ ಡೈನಮಿಕ್ ಸಿಸ್ಟಮ್ ಅನ್ನು ಫಾಲೋ ಮಾಡಬೇಕು ಅಂದರೆ ಇಲ್ಲಿ 50 ಪಾಯಿಂಟ್ 100 ಪಾಯಿಂಟ್ 200 ಪಾಯಿಂಟು ಈ ಥರ ಇರುತ್ತೆ ಒಂದೊಂದು ಸತಿ ನೀವು ಅದೇ ಇಂಟ್ರಾಡೇ ಟ್ರೇಡ್ ಮಾಡೋವಾಗ. ಬಟ್ ಸಿಂಪಲಾಗಿ ಈ ರೂಲ್ ಏನು ಹೇಳಿದ್ದೀನಿ ಇಷ್ಟು ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ನಾರ್ಮಲಾಗಿ ಇಂಟ್ರಾಡೇ ಮಾಡಿ ಅದರಲ್ಲಿ ಯಾವ ಥರ ಬೆನಿಫಿಟ್ ನೀವು ನೋಡ್ತಿದ್ರಿ ಅದಕ್ಕಿಂತ ಚೆನ್ನಾಗಿ ಇದರಲ್ಲಿ ಬೆನಿಫಿಟ್ ಸಿಗುತ್ತೆ. ಪ್ಲಸ್ ತುಂಬ ಸಿಂಪಲ್ ಪ್ರಾಸೆಸ್. ಪ್ರೀವಿಯಸ್ ಡೇನೇ ಪ್ರಿಪೇರ್ ಆಗಿರ್ತೀರಲ್ವ, ನಾಳೆ ಇದೇ ಮಾಡಬೇಕು, ಈ ಪ್ರೈಸ್ ಬಂದರೆ ನಾನು ಇದೇ ಮಾಡ್ತೀನಿ ಅಂದ್ಬಿಟ್ಟು ಪ್ರಿಪ್ರೇಷನಿಂದ ಕೂತ್ಕೋಬೋದಲ್ವ, ಹೌದಲ್ಲ. ಪ್ಲಸ್ ಇದರಲ್ಲಿ ಈ DMBOTS ರೇಂಜಸಲ್ಲಿ ಇಂಟ್ರಾಡೇ ಮಾಡೋದು ಇಷ್ಟು ಮಾತ್ರ ಅಲ್ಲ, ಇನ್ನೂ ಸ್ವಲ್ಪ ಡೀಟೇಲ್ಸ್ ಇದೆ. ನಾರ್ಮಲಿ ನಾವು ಟ್ರೈನಿಂಗಲ್ಲಿ ಅದನ್ನು ಡೀಟೇಲಾಗಿ ತಿಳಿಸ್ತೀವಿ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅನ್ನೋರಿಗೆ.
ಏನಕ್ಕೆ ನಾನು ಇವಾಗ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳೋದಿಲ್ಲ ಅಂದರೆ, ಯಾಕಂದರೆ ಸುಮಾರು ಜನ ಡೈನಮಿಕ್ ಸಿಸ್ಟಮ್ಗೆ ಪೇ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಯ್ನ್ ಆಗಿರ್ತಾರೆ. ಅವ್ರಿಗೆ ಪೇ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ಟ್ರೈನಿಂಗಲ್ಲೆಲ್ಲ ಹೇಳ್ತೀವಿ. ಇವಾಗ ಫ್ರೀಯಾಗಿ ಕೊಟ್ಬಿಟ್ರೆ ಅವ್ರಿಗೆ ಬೇಜಾರಾಗತ್ತಲ್ವ. ಹಾಗಾಗಿ ಸೊ ಇಷ್ಟು ಡೀಟೇಲ್ ನಿಮ್ಗೆ ಅರ್ಥ ಆಯಿತು ಅಂದರೆ ಅದರಲ್ಲೇ ನಿಮಗೆಲ್ಲ ಗೊತ್ತಾಗಿರುತ್ತೆ ಅನಿಸುತ್ತೆ. ಬಟ್ ಇನ್ನೂ ಸ್ವಲ್ಪ ಡೀಟೇಲ್ ಅರ್ಥ ಮಾಡಿಕೊಂಡಾಗ ಈ ಇಂಟ್ರಾಡೇ ಟ್ರೇಡಿಂಗಲ್ಲೂ ನೀಟಾಗಿ ಬೆನಿಫಿಟ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಈ ಡೈನಮಿಕ್ ಸಿಸ್ಟಮಲ್ಲಿ. ಪ್ಲಸ್ ಯಾವುದೇ ಒಂದು ಟ್ರೇಡ್ ಮಾಡೋಕ್ಕೆ ಮುಂಚೆ ಏನು ನಡೀತಿದೆ, ಯಾವ ಡೈರೆಕ್ಷನ್ ಹೇಳ್ತಿದೆ ಡೈನಮಿಕ್ ಸಿಸ್ಟಮ್, ಇದು ಅಪ್ ಡೈರೆಕ್ಷನಲ್ಲಿದೆ, ಇದು ಡೌನ್ ಡೈರೆಕ್ಷನಲ್ಲಿದೆ, ಇದು ಯಾವ ಡೈರೆಕ್ಷನು ಇಲ್ಲ, ಅಪ್ಪು ಇಲ್ಲ ಡೌನು ಇಲ್ಲ ಅಂತ ಒಂದು ಜಾಗ ಬರುತ್ತೆ ಡೈನಮಿಕ್ ಸಿಸ್ಟಮಲ್ಲಿ, ಅದು ಹೇಳುತ್ತೆ. ಅಂಥ ಜಾಗದಲ್ಲಿ ಇಂಟ್ರಾಡೇ ಮಾಡಬೇಕು ಅಂದರೆ ಯಾವ ಥರ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾವು ಟ್ರೈನಿಂಗಲ್ಲಿ ತಿಳಿಸ್ತೀವಿ. ಇಷ್ಟರಲ್ಲೇ ನಿಮಗೆ ಇಂಟ್ರಾಡೇ ಟ್ರೇಡಿಂಗ್ ಬಗ್ಗೆ ಹೇಳಿ ಇದರಲ್ಲಿ ಈ ಡೈನಮಿಕ್ ಸಿಸ್ಟಮಲ್ಲಿ ಯಾವ ಥರ ಮಾಡ್ಬೋದು ಅಂತ ಕೇಳಿದವ್ರಿಗೆ ಈ ವಿಡಿಯೋ ಮುಖಾಂತರ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ನಮಸ್ಕಾರ.